ಈ ಕ್ಷೇತ್ರದಲ್ಲಿ ನೆಲೆಸಿರುವ ವಾಯುಲಿಂಗ ಕೃತಯುಗದಲ್ಲಿ ಬಂಗಾರ ವರ್ಣದಲ್ಲಿ, ತ್ರೇತಾಯುಗದಲ್ಲಿ ಬೆಳ್ಳಿ ವರ್ಣದಲ್ಲಿ, ದ್ವಾಪರ ಯುಗದಲ್ಲಿ ಲೋಹವರ್ಣದಲ್ಲಿ, ಕಲಿಯುಗದಲ್ಲಿ ಶಿಲಾರೂಪದಲ್ಲಿ ದರ್ಶನ ಪಾಲಿಸುತ್ತಿದೆ ಎಂದು ಇಲ್ಲಿಯ ಸ್ಥಳ ಪುರಾಣ ವಿವರಿಸುತ್ತದೆ. ಮೊದಲು ಪರಮೇಶ್ವರನ ಅನುಗ್ರಹದಿಂದ ಜಗತ್ ಸೃಷ್ಟಿ ಮಾಡಿದ ಬ್ರಹ್ಮ ಅನಂತವೂ ತನ್ನ ಪ್ರತಿಭೆ ಎಂಬ ಗರ್ವದಿಂದ ಪರಮೇಶ್ವರನನ್ನೇ ನಿರ್ಲಕ್ಷಿಸಿ ಗುರು ಪಿತೃ ಶಿವದ್ರೋಹಾದಿಗಳಿಗೆ ಪಾಲಾದನು. ಆಗ ಕುಪಿತನಾದ ಶಿವನು ಬ್ರಹ್ಮನು ಪಾಪ ಪರಿಹಾರಾರ್ಥವಾಗಿ ಕೈಲಾಸದಲ್ಲಿ ತನಗೆ ಅತ್ಯಂತ ಪ್ರೀತಿಪಾತ್ರವಾದ ಶಿವಾನಂದೈಕ ನಿಲಯ ಪರ್ವತವನ್ನು ಭೂಲೋಕದಲ್ಲಿ ಸ್ಥಾಪಿಸಿ ಅದರ ಮೇಲೆ ತಪಸ್ಸು ಮಾಡಬೇಕೆಂದು ಆಜ್ಞಾಪಿಸಿದನು. ಶಿವಾಜ್ಞೆಯನ್ನು ಪಾಲಿಸಿ ಕೈಲಾಸಗಿರಿಯಲ್ಲಿ ಶಿವನ ಮುಖ ಪಂಚಕಕ್ಕೆ ಪ್ರತೀಕವಾಗಿ 5 ಶಿಖರಗಳೊಂದಿಗೆ ಶೋಭಿಸುವ ಶಿವಾನಂದೈಕ ನಿಲಯ ಎನ್ನುವ ಪರ್ವತವನ್ನು ತನ್ನ ಭುಜ ಸ್ಕಂದಗಳ ಮೇಲೆ ಹೊತ್ತು ತಪೋಲೋಕ, ಜನರ್ಲೋಕ, ಮಹರ್ಲೋಕಗಳನ್ನು ದಾಟಿ ಭೂಲೋಕಕ್ಕೆ ಬಂದು ಜಂಬು ದ್ವೀಪದಲ್ಲಿನ ಮೇರು ಪರ್ವತ ಶ್ರೇಣಿಯಲ್ಲಿ ಇಳಿದು ದಕ್ಷಿಣ ದಿಕ್ಕಿನಲ್ಲಿ ಸಾಗುತ್ತಾ ಶಿವಾನಂದೈಕ ನಿಲಯ ಪರ್ವತದ ಸ್ಥಾಪನೆಗೆ ಅನುಗುಣವಾದ ಪ್ರದೇಶವನ್ನು ಅನ್ವೇಷಿಸುತ್ತಿರಲು ಅಶರೀರವಾಣಿ ಚತುರಾನನ, ಹೀಗೆ ದಕ್ಷಿಣ ದಿಕ್ಕಿನಲ್ಲಿ ಪ್ರಯಾಣಿಸು. ನಿನ್ನ ಭುಜ ಸ್ಕಂದದ ಮೇಲಿರುವ ಪರ್ವತವು ಹೊರಲಾರದಷ್ಟು ಹೆಬ್ಬಾರವಾಗಿ ಅಪ್ರಯತ್ನವಾಗಿ ಭೂಪತನವಾಗುತ್ತದೆ. ಮತ್ತೆ ಆ ಶಿಖರವನ್ನು ಎತ್ತಿಕೊಳ್ಳಲು ನೀನು ಎಷ್ಟೇ ಪ್ರಯತ್ನ ಮಾಡಿದರೂ ಸಫಲವಾಗದು. ಆ ಪರ್ವತವನ್ನು ಪ್ರತಿಷ್ಠಾಪಿಸಲು ಅದೇ ಅನುಗುಣವಾದ ಪ್ರದೇಶವೆಂದು ಭಾವಿಸಿ ನಿನ್ನ ತಪಸ್ಸನ್ನು ಪ್ರಾರಂಭಿಸು ಎಂದು ಪ್ರತಿಧ್ವನಿಸಿತು. ಬ್ರಹ್ಮನು ಪರಮಾನಂದ ಭರಿತನಾಗಿ ದಕ್ಷಿಣ ದಿಕ್ಕಿನಲ್ಲಿ ಶ್ರೀಶೈಲ ಶಿಖರವನ್ನು ದಾಟಿ ಪ್ರಯಾಣಿಸುತ್ತಿರಲು ಒಂದು ಸ್ಥಳದಲ್ಲಿ ಶಿವಾನಂದೈಕ ನಿಲಯ ಪರ್ವತ ಹೆಬ್ಬಾರವಾಗಿ ಮಾರ್ಪಟ್ಟು ಬ್ರಹ್ಮನ ಭುಜ ಸ್ಕಂದದಿಂದ ಭೂಪತನವಾಯಿತು. ಆ ಪ್ರದೇಶವು ಭೂಲೋಕದಲ್ಲಿ ಸರ್ವೋತ್ಕೃಷ್ಟವಾದ ಈ ವಾಯುಲಿಂಗ ಕ್ಷೇತ್ರವಾಗಿ ಮೆರೆದು ಇಲ್ಲೇ ಶಿವಾನಂದೈಕ ನಿಲಯ ಪರ್ವತದ ಮೇಲೆ ಪರಮ ಶಿವನನ್ನು ನೆನೆದು ತಪಸ್ಸು ಮಾಡಿ ಬ್ರಹ್ಮನು ಪಾವನನಾದನು. ಈ ರೀತಿ ಬ್ರಹ್ಮದೇವನ ಕೈಯಿಂದ ಕೈಲಾಸದಿಂದ ತರಲ್ಪಟ್ಟ ಶಿವಾನಂದೈಕ ನಿಲಯವೇ ದಕ್ಷಿಣ ಕೈಲಾಸವೆಂದು ಸುಪ್ರಸಿದ್ಧವಾಯಿತು. ಆಗಿನಿಂದಲೇ ಈ ಕ್ಷೇತ್ರ ಬ್ರಹ್ಮಪುರವೆಂದು ಹೆಸರುವಾಸಿಯಾಯಿತು. ಈ ಕ್ಷೇತ್ರಕ್ಕೆ ಇನ್ನು ಸತ್ಯವ್ರತ ಭಾಸ್ಕರ ಕ್ಷೇತ್ರ, ಸದ್ಯೋಮುಕ್ತಿಕರ ಕ್ಷೇತ್ರವೆಂಬ ನಾಮಗಳು ಸಿದ್ಧಿಸಿದವು. ಬ್ರಹ್ಮನು ಪ್ರತಿಷ್ಠೆ ಮಾಡಿದ ಪಂಚಮುಖೇಶ್ವರ ಲಿಂಗ, ಬ್ರಹ್ಮ ತೀರ್ಥಗಳು ಇಂದಿಗೂ ಭಕ್ತರಿಗೆ ದರ್ಶನ ಪಾಲಿಸುತ್ತಿವೆ. ಭಕ್ತ ಸುಲಭನಾದ ಭೋಲಾಶಂಕರನನ್ನು ತಮ್ಮ ಅಪೂರ್ವ ಭಕ್ತಿ ಪ್ರಪತ್ತಿಗಳೊಂದಿಗೆ ಅರ್ಚಿಸಿ ತಮ್ಮ ತನು ಮನವನ್ನು ಸ್ವಾಮಿಗೆ ಅರ್ಪಿಸಿ ಚರಿತ್ರಾರ್ಥಿಗಳಾಗಿ ಉಳಿದ ಜೇಡ, ಸರ್ಪ, ಆನೆಗಳ ಹೆಸರಿನೊಂದಿಗೆ ನೆಲೆಸಿದ ದಿವ್ಯ ಕ್ಷೇತ್ರವೇ ಈ ಶ್ರೀಕಾಳಹಸ್ತಿ. ವಿಶ್ವಕರ್ಮ ಕುಮಾರನಾದ ಊರ್ಣನಾಭನು ಬ್ರಹ್ಮಶಾಪದ ಕಾರಣವಾಗಿ ಭೂಲೋಕದಲ್ಲಿ ದಕ್ಷಿಣ ಕೈಲಾಸದಲ್ಲಿ ಜೇಡನಾಗಿ ಜನಿಸಿದನು. ಪ್ರತಿನಿತ್ಯ ಶಿವಾರ್ಚನೆ ಮಾಡುತ್ತಾ ಆ ಜೇಡನು ಭಕ್ತಿಪೂರ್ವನಾಗಿ ಶಿವಲಿಂಗಕ್ಕೆ ತನ್ನ ದಂತಗಳಿಂದ ಗುಡಿ ಗೋಪುರಗಳನ್ನು ನಿರ್ಮಿಸುತ್ತಿದ್ದನು. ಪರಮೇಶ್ವರನು ಆ ಜೇಡನ ಭಕ್ತಿಯನ್ನು ಪರೀಕ್ಷಿಸಲು, ಅದನ್ನು ಭಗ್ನಗೊಳಿಸಲು ಜೇಡನು ದುಃಖ ತಪ್ತನಾಗಿ ಅಗ್ನಿಗೆ ಧುಮುಕಿ ಆತ್ಮಾರ್ಪಣೆ ಮಾಡಿಕೊಂಡನು. ಜೇಡನ ಭಕ್ತಿಯನ್ನು ಮೆಚ್ಚಿದ ಪರಮೇಶ್ವರನು ಆ ಕೀಟಕ್ಕೆ ಮುಕ್ತಿಯನ್ನು ನೀಡಿ ತನ್ನ ಕ್ಷೇತ್ರ ನಾಮದಲ್ಲಿ ಮೊದಲ ಅಕ್ಷರವಾಗಿ
ಶ್ರೀ ಎನ್ನುವ ಸ್ಥಾನವನ್ನು ನೀಡಿ ಪ್ರಾಮುಖ್ಯತೆ ಕಲ್ಪಿಸಿದನು. ಶಿವಪಾರ್ವತಿಯರ ಶಾಪದ ಕಾರಣವಾಗಿ ಭೂಲೋಕದಲ್ಲಿ ಜನಿಸಿದ ಸರ್ಪವು ಆನೆಯು ದಕ್ಷಿಣ ಕೈಲಾಸದ ಬಿಲ್ವವನದಲ್ಲಿ ಸಂಚರಿಸುತ್ತಾ ಪೂರ್ವಜನ್ಮ ಜ್ಞಾನದಿಂದ ಅಲ್ಲಿ ನೆಲೆಸಿದ ವಾಯುಲಿಂಗೇಶ್ವರನಿಗೆ ನಿತ್ಯಾರ್ಚನೆ ಮಾಡುತ್ತಿದ್ದವು. ಒಬ್ಬರ ಪೂಜಾ ವಿಧಾನ ಇನ್ನೊಬ್ಬರಿಗೆ ಹಿಡಿಸದೆ ಪರಸ್ಪರ ವೈಮನಸ್ಯ ಉಂಟಾಗಿ ವೈರಿಗಳಾದರು. ಒಮ್ಮೆ ಸರ್ಪ ಆನೆಯ ಸೊಂಡಿಲನ್ನು ಪ್ರವೇಶಿಸಲು ಆ ಬಾಧೆಯಿಂದ ಆನೆ ತನ್ನ ಶಿರವನ್ನು ಬೆಟ್ಟಕ್ಕೆ ಅಪ್ಪಳಿಸಿ ಸರ್ಪವನ್ನು ಕೊಂದು ತಾನು ಮರಣವನ್ನಪ್ಪಿತು. ಇದನ್ನು ನೋಡಿ ಪರವಶನಾದ ಪರಮಶಿವನು ಆ ಮೂಕ ಜೀವಿಗಳಿಗೆ ಅನುಗ್ರಹ ಪಾಲಿಸಿದನು, ಮುಕ್ತಿ ನೀಡಿದನು. ಅವರೇ ಕಾಳಹಸ್ತಿಗಳಾಗಿ ಈ ಕ್ಷೇತ್ರದಲ್ಲಿ ಪ್ರಖ್ಯಾತವಾದರು. ತಿನ್ನಣ ಎನ್ನುವ ಬೇಡನು ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಒಂಟಿಯಾಗಿರುವ ವಾಯುಲಿಂಗೇಶ್ವರನನ್ನು ಪೂಜಿಸಿ ಆ ತ್ರಿನೇತ್ರನಿಗೆ ತನ್ನ ನೇತ್ರವನ್ನೇ ದಾನ ಮಾಡಿ ಬೇಡರ ಕಣ್ಣಪ್ಪನಾಗಿ ಜಗತ್ಪ್ರಸಿದ್ಧನಾದನು. ಬೇಡನಾದ ಆ ಭಕ್ತ ಶಿಖಾಮಣಿಗೆ ಭಕ್ತವ ಶಂಕರನು ಮೊದಲ ಪೂಜೆಯ ಅರ್ಹತೆಯನ್ನು ಕಲ್ಪಿಸಿದನು. ಅಗಸ್ತ್ಯ ಮಹರ್ಷಿಗಳ ಕೈಯಿಂದ ದಿವಿಯಿಂದ ಭುವಿಗೆ ತರಲ್ಪಟ್ಟ ಪವಿತ್ರ ನದಿ ಈ ಪಾವನ ಸುವರ್ಣಮುಖಿ. ಪರಮ ಪವಿತ್ರವಾದ ಈ ದಕ್ಷಿಣ ಕೈಲಾಸದಲ್ಲಿ ಉತ್ತರ ವಾಹಿನಿಯಾಗಿ ಹರಿಯುತ್ತಾ ಇಲ್ಲಿ ಒಣಗಿದ ಹುಲ್ಲಿಗೂ ಮುಕ್ತಿ ಪ್ರಸಾದಿಸುತ್ತಿದೆ. ಕಾಳಹಸ್ತೀಶ ನಾದವೇದ ನಮಃ ಶಿವಾಯ. ದೇವದೇವ ಕಾಳಹಸ್ತೀಶ ನಾದವೇದ ನಮಃ ಶಿವಾಯ. ದೇವದೇವ ಕಾಳಹಸ್ತೀಶ ನಾದವೇದ ನಮಃ ಶಿವಾಯ. ಪಾತಾಳ ವಿನಾಯಕ ದೇಗುಲ ಸುಮಾರು 30 ಅಡಿ ಪಾತಾಳದಲ್ಲಿ ಉತ್ತರಾಭಿಮುಖನಾಗಿ ನೆಲೆಸಿದ ಪಾತಾಳ ವಿಘ್ನೇಶ್ವರನು ಈ ಕ್ಷೇತ್ರದಲ್ಲಿ ಭಕ್ತರಿಗೆ ದಯೆ ಪಾಲಿಸುತ್ತಿದ್ದಾನೆ. ಶ್ರೀಕಾಳಹಸ್ತೀಶ್ವರ ಹೃದಯವಾಸಿನಿ ವೀಣಾಗಾನ ವಿನೋದಿನಿ ವಿಜಯನಿ ವಿದ್ವದ್ವಂದಿತ ಪಾದ ಪದ್ಮಯುಗಳ ಶ್ರೀಜ್ಞಾನ ಪ್ರಸೂನ ಮಮ ದೇಹಿ ಕರಾವಲಂಬಂ. ಓಂಕಾರ ರೂಪಿಣಿ ಪರಮೇಶ್ವರಾಣಿ ಸೂರ್ಯ ಪುಷ್ಕರಣಿ. ಈ ಪವಿತ್ರ ಜಲದಿಂದಲೇ ಸ್ವಾಮಿಗೂ ಅಮ್ಮನವರಿಗೂ ಪ್ರತಿದಿನ ಅಭಿಷೇಕ ನೆರವೇರಿಸಲಾಗುತ್ತದೆ. ನಾಗದೋಷ ನಿವೃತ್ತಿಗಾಗಿ ಭಕ್ತರು ನಾಗಶಿಲೆಗಳನ್ನು ಇಲ್ಲಿ ಪ್ರತಿಷ್ಠೆ ಮಾಡುತ್ತಾರೆ. ಇವು ಸ್ವಾಮಿಯ ರುದ್ರಪಾದಗಳು. ದೇವಸ್ಥಾನದೊಳಗೆ ಸ್ವಾಮಿಯನ್ನು ದರ್ಶಿಸಲು ಆಗದವರು ಈ ಪಾದುಕೆಗಳ ದರ್ಶನ ಮಾಡಿದಲ್ಲಿ ಸ್ವಾಮಿಯನ್ನು ದರ್ಶಿಸಿದಂತೆಯೇ ಎಂಬುದು ಐದೀಕ.